ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರಿಗೆ ನಮಸ್ಕರಿಸ್ತಾ, ಇವತ್ತು ಇದೇ ಮೊದಲನೇ ಬಾರಿಗೆ ಈ ಥರದ ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಂಡಿದ್ದೀನಿ. ಹೀಗಾಗಿ ನಾನು ಈ ಕಾರ್ಯಕ್ರಮದ ಕುರಿತಾಗಿ ಒಂದಷ್ಟು ವಿಚಾರಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಮನಸ್ಸಿನ ಭಾವನೆಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಕರೆದಿರೋದಕ್ಕೆ ಧನ್ಯವಾದಗಳು ನಾಗೇಂದ್ರ ಬಾಬು ಸರ್. ಸಂಪಾ ಸರ್ ಮೂಲಕ ಕನೆಕ್ಷನ್ ಆಗಿ ನಾವು ಇಲ್ಲಿ ಬರೋ ಹಾಗಾಯಿತು. ಸೊ ಈ ಒಂದು ಪೌರ ರಕ್ಷಣಾ ದಳ ಅದರ 13ನೇ ವಾರ್ಷಿಕೋತ್ಸವದಲ್ಲಿ ಭಾಗಿಯಾಗ್ತಾ ಇರೋದು ಮತ್ತು 100ನೇ ಮೀಟಿಂಗ್ನಲ್ಲಿ ಭಾಗಿಯಾಗ್ತಿರೋದು ನನಗೆ ಭಾಳ ಖುಷಿ ಕೊಡ್ತಾ ಇದೆ. ಆದರೆ ನನಗೊಂದು ಬೇಜಾರು ಕೂಡ ಆಗ್ತಾ ಇದೆ. ಏನಂದರೆ, ನನಗೆ ಈವರೆಗೂ ನಾನೊಬ್ಬ ಜರ್ನಲಿಸ್ಟ್ ಆಗಿದ್ದುಕೊಂಡು ಕೂಡ ನಾನು ಇದ್ರ ಬಗ್ಗೆ ಇಷ್ಟೊಂದು ನನ್ನ ಗಮನನೇ ಹರಿಸಿರ್ಲಿಲ್ಲ. ಈ ಒಂದು ಎಲ್ಲೋ ಜಾಕೆಟ್ ಹಾಕ್ಕೊಂಡು ಕಾಣಿಸ್ತಿರ್ತಾರೆ, ಬಟ್ ಯಾರೂ ನಾವು ನೋಡೇ ಇಲ್ವಲ್ಲ ಅವ್ರನ್ನ ಅಂತ ನನ್ನ ಬಗ್ಗೆ ನನಗೆ ಬೇಜಾರಾಗ್ತಾ ಇದೆ. ನನ್ನ ಬಗ್ಗೆ ನನಗದು ಬೇಜಾರಾಗಂದ್ರೆ ಅರ್ಥ ಏನಂದರೆ, ಸಮಾಜ ಆ್ಯಕ್ಚುಲಿ ಬೇಜಾರು ಮಾಡ್ಕೋಬೇಕು. ಸಮಾಜ ಆ್ಯಕ್ಚುಲಿ ಅಂದರೆ ಯಾರ ಬಗ್ಗೆ ನಾವು ಗ್ರೇಟ್ಫುಲ್ ಆಗಿರಬೇಕಲ್ಲ, ಆ ಗ್ರೇಟ್ಫುಲ್ನೆಸ್ ಇಲ್ಲದೇ ಇದ್ದಾಗ ಯಾರಿಗೂ ಸ್ಫೂರ್ತಿ ಸಿಗಲ್ಲ. ಹೀಗಾಗಿ ಆ ಗ್ರೇಟ್ಫುಲ್ನೆಸ್ ಅಂದರೆ ಒಂದು ಒಳ್ಳೆ ಕೆಲಸ ಮಾಡೋರ ಬಗ್ಗೆ ಥ್ಯಾಂಕ್ ಯು ಅಂತ ಹೇಳೋದಿದೆಯಲ್ಲ, ಅದು ತುಂಬ ಮುಖ್ಯ. ಆ ಥ್ಯಾಂಕ್ ಯುನ ಎಂದೂ ಹೇಳೇ ಇಲ್ಲ. ಅಂದರೆ ಅರ್ಥ ಏನು ಅಂತಂದರೆ, ಈಗ ಪೊಲೀಸರಿಗೆ ಥ್ಯಾಂಕ್ಸ್ ಹೇಳ್ತೀವಿ, ಡಾಕ್ಟ್ರುಗಳಿಗೆ ಥ್ಯಾಂಕ್ಸ್ ಹೇಳ್ತೀವಿ, ಯಾಕೆಂದರೆ ಅದ್ರ ಬಗ್ಗೆ ನಮಗೆಲ್ಲ ಗೊತ್ತಿದೆ. ಬಟ್ ಗೃಹ ರಕ್ಷಕ ದಳ ಅಥವಾ ಪೌರ ರಕ್ಷಣಾ ದಳ ಇದ್ರ ಬಗ್ಗೆ ನಮಗೆ ನಮ್ಮ ಸ್ಕೂಲಲ್ಲಾಗಲಿ ಕಾಲೇಜ್ಗಳಲ್ಲಾಗಲಿ ಅಥವಾ ನಮ್ಮ ಎಲ್ಲೂ ಕೂಡ ನನಗೆ ಆ ಥರದೊಂದು ಅವಕಾಶ ಸಿಕ್ಕಿರಲಿಲ್ಲ. ಅದರಲ್ಲಿ ನನ್ನ ತಪ್ಪು ಇದೆ ಅಂತ ನಾನು ಅನ್ಕೋತೀನಿ. ನಾನು ಗಮನಿಸಿರಲಿಲ್ಲ, ನಾನು ಎನ್ಕ್ವೈರ್ ಮಾಡಲಿಲ್ಲ. ಯಾರು ಇವರು? ಫೋಟೋಗಳು ವಿಡಿಯೋಗಳು ನೋಡ್ತಿರ್ಬೇಕಾದ್ರೆ ಎಷ್ಟೋ ಸಲ ನೋಡಿದ್ದೀವಿ, ಆ ವಿಜುವಲ್ಸ್ ಎಲ್ಲ ನೋಡಿದ್ದೀವಿ. ಯಾರು ಇವರು, ಯಾರು ಕೆಲಸ ಮಾಡ್ತಾರೆ ಅಂತ ನಾವು ಯಾವಾಗ ಅಂದ್ಕೊಂಡಿರಲಿಲ್ಲ. ನನ್ನ ಬಗ್ಗೆ ಬೇಜಾರಾಗ್ತಾಯಿದೆ. ಇವತ್ತು ಆ ಬೇಜಾರನ್ನ ತೊಡೆದು ಹಾಕೋಕ್ಕೆ ಅಥವಾ ಆ ಗಿಲ್ಟ್ ಕಾನ್ಷಿಯಸ್ನಿಂದ ಹೊರಗಡೆ ಬರೋಕ್ಕೊಂದು ಅವಕಾಶ ಸಿಕ್ಕಿದೆ. ಹೀಗಾಗಿ ನಿಮ್ಮೆಲ್ಲರಿಗೂ ನಾನು ಮೊದಲನೇದಾಗಿ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಸೊ ನಾವು ಕನ್ನಡಿಗರು ಭಾಳ ಪುಣ್ಯವಂತರು ಅಂತ ನನಗನ್ಸುತ್ತೆ. ಅದರಲ್ಲೂ ಬೆಂಗಳೂರಿನವ್ರು ನಾವು ಭಾಳ ಪುಣ್ಯವಂತರು. ನಮಗೆ ಈ ಒಂದು ಸಿವಿಲ್ ಡಿಫೆನ್ಸ್ ಅಥವಾ ಗೃಹ ರಕ್ಷಕ ಅಥವಾ ಪೌರ ರಕ್ಷಣಾ ದಳದ ಅವಶ್ಯಕತೆ ಬಹುಶಃ ಎಲ್ಲಕ್ಕಿಂತ ಕಡಿಮೆ ನಮ್ಮ ಕರ್ನಾಟಕದ ನಮಗಿದೆ ಅಂತ ಅನ್ಸುತ್ತೆ ನನಗೆ. ಯಾಕೆಂದರೆ ನಾವು ನಮ್ಮ ಇಡೀ ಭಾರತ ದೇಶದ ಚರಿತ್ರೆ ನೋಡ್ಕೊಂಡು ಬಂದರೆ, ಅಂದರೆ ಪೋಸ್ಟ್ ಇಂಡಿಪೆಂಡೆನ್ಸ್ ಹಿಸ್ಟ್ರಿ ನೋಡ್ಕೊಂಡು ಬಂದರೆ, ನಮ್ಮ ದೇಶದ ಏನು ಗಡಿಗಳಲ್ಲಿ ಯುದ್ಧ ಆಗುತ್ತೆ ಅದರ ನೇರ ಬಿಸಿ ನಮಗೆ ತಟ್ಟೇ ಇಲ್ಲ ಅಲ್ವಾ? ನಾವೇನಿದ್ರು ಕೆಳಗಡೆ ನಿರುಮ್ಮಳವಾಗಿ ಒಂಥರ ಆರಾಮಾಗಿ ನಾವು ಇದ್ದೀವಿ. ಪೇಪರ್ಗಳಲ್ಲಿ ಓದೋದು, ಟಿ ವಿನಲ್ಲಿ ಓದೋದು ಮಾಡಿದ್ವಿ. ಬಿಟ್ಟರೆ ಅದೇ ಪಂಜಾಬಲ್ಲಿ ಹೋಗಿ ನೀವು, ಹರಿಯಾಣಕ್ಕೆ ಹೋಗಿ ನೀವು, ಉತ್ತರ ಭಾರತದ ಯಾವುದೇ ರಾಜ್ಯಕ್ಕೆ ಹೋಗಿ, ಅವ್ರ ಒಳಗಡೆಯಿಂದನೇ ಅದೊಂದು ಒಂದು ಸ್ಪಿರಿಟ್ ಇದೆ. ಓಕೆ, ಅವ್ರು ನಮಗಿಂತ ಗಟ್ಟಿ ಇದ್ದಾರೆ. ಯಾಕೆ ಅಂತಂದರೆ ಅವರ ಅಲರ್ಟ್ನೆಸ್ ಇದೆ. ನಮಗೆ ಅಲರ್ಟ್ನೆಸ್ಸೇ ಇಲ್ಲ. ನಮ್ಮನ್ನು ಯಾರಾದರೂ ಅಟ್ಯಾಕ್ ಮಾಡ್ತಾರೆ ಅಂತ ನಮ್ಗೆ ಏನಾದ್ರು ಅನಿಸಿದೆಯಾ? ಅನಿಸೇ ಇಲ್ಲ. ನಾವು ಯಾವಾಗಲೂ ಏನೋ ಒಂದು ಈ ಗಡಿ ಭಾಗದಲ್ಲಿ, ಈ ಉತ್ತರ ಕನ್ನಡದ ಕೆಲವೊಂದು ಡಿಸ್ಟ್ರಿಕ್ಗಳಲ್ಲಿ ನಕ್ಸಲಿಸಮ್ ಅನ್ನೋದು ಒಂದು ಬಿಟ್ಟರೆ ನಮಗೆ ಯಾವ ತೊಂದರೆನೂ ಇಲ್ಲ. ಕರ್ನಾಟಕದವ್ರಿಗೆ ಆರಾಮಾಗಿದ್ದೀವಿ. ಹೀಗಾಗಿ ಆ ಆರಾಮಾಗಿರೋದು ಒಂದೊಂದು ಸಲ ಏನು ಮಾಡುತ್ತೆ, ಕಾಂಪ್ಲೆಸೆನ್ಸಿ ಕೊಡುತ್ತೆ, ಒಂದಷ್ಟು ಲೇಸಿನೆಸ್ ಕೂಡ ಕ್ರಿಯೇಟ್ ಮಾಡುತ್ತೆ ಅಲ್ವಾ? ಅದ್ರ ಜೊತೆಗೆ ಒಂದು ಅನ್ಗ್ರೇಟ್ಫುಲ್ನೆಸ್, ನಮ್ಮ ಸಿವಿಲ್ ಡಿಫೆನ್ಸ್ ಬಗ್ಗೆ, ನಮ್ಮ ಪೊಲೀಸ್ ಬಗ್ಗೆ, ನಮ್ಮ ಆರ್ಮಿ ಬಗ್ಗೆ ನಮ್ಗೆ ಇರಬೇಕಾದ ಒಂದು ಗ್ರೇಟ್ಫುಲ್ನೆಸ್, ಒಂದು ಅಟಿಟ್ಯೂಡ್ ಇದೆಯಲ್ಲ, ಅದು ಕೂಡ ಕಡಿಮೆ ಆಗುತ್ತೆ. ಯಾಕೆಂದರೆ ನಾವು ನೋಡೇ ಇಲ್ಲ, ಯುದ್ಧಗಳನ್ನೇ ನೋಡಿಲ್ಲ. ಆದರೆ ನಮ್ಮ ಮಧ್ಯೆ ನಡೆಯುವಂಥ ಯುದ್ಧಗಳಿದೆಯಲ್ವಾ, ಅಂದರೆ ಯಾರೋ ಹೊರದೇಶದವ್ರು ಬಂದು ಅಟ್ಯಾಕ್ ಮಾಡಬೇಕಾಗಿಲ್ಲ. ನಮ್ಮ ನೇಚರೇ ಕೆಲವೊಂದು ಸಲ ನಮಗೆ ವಿಪತ್ತು ತಂದು ಕೊಡುತ್ತೆ. ಅಥವಾ ಬೇರೆ ಯಾವುದೋ ಆಪತ್ಕಾಲೀನ ಒಂದು ಸನ್ನಿವೇಶ ಕ್ರಿಯೇಟ್ ಆಗುತ್ತೆ. ಸೊ ಅಂಥ ಸಂದರ್ಭದಲ್ಲಿ ನಾವು ಅದ್ರ ವಿರುದ್ಧ ಹೋರಾಡಬೇಕಾಗತ್ತೆ. ಸೊ ಎಷ್ಟು ಜನ ಹೊರಗಡೆ ಬರ್ತೀವಿ ನಾವು? ಎಲ್ಲರೂ ನಮ್ಮ ಲೈಫಲ್ಲಿ ಬ್ಯುಸಿ ಇರ್ತೀವಿ. ಆದರೆ ನಿಮ್ಮಂಥ ಕೆಲವೊಬ್ಬರು ವಾಲಂಟಿಯರ್ಸ್, ಈ ವರ್ಡೇ ಭಾಳ ಬ್ಯೂಟಿಫುಲ್ ಆಗಿರುವಂಥದ್ದು. ನಾನು ಮಾತಾಡ್ತಾ ಇದ್ದೆ, ನಿಮ್ಮ ಕೆಲಸಗಳಲ್ಲಿ ಬ್ಯುಸಿ ಆಗಿದ್ದುಕೊಂಡು ನಿಮ್ಮ ಸಂಸಾರ, ನಿಮ್ಮ ಬಿಸ್ನೆಸ್ಸು, ನಿಮ್ಮ ನೌಕರಿ, ಅದ್ರ ಮಧ್ಯದಲ್ಲಿ ಏನೋ ಮಾಡಬೇಕು ಸಮಾಜಕ್ಕೋಸ್ಕರ. ಈ ಥರ ಒಂದು ಸಂಕಟ ಬಂದಾಗ 3 ಗಂಟೆ ನಾನು ಅಲ್ಲಿದ್ದೆ ಅಂತ ನಾವು ಅಂತೀವಿ. ಈಗ ಹೇಳ್ತಾ ಇದ್ರು, ನಾನು ರಿಪೋರ್ಟ್ ಕೇಳ್ತಾ ಇದ್ದೆ, ನಾವು 3 ಗಂಟೆ ಏನು ಮಾಡ್ತೀವಿ ಮನೇಲಿ? ಟಿ ವಿ ನೋಡಿಕೊಂಡು, ಚಿಪ್ಸ್ ತಿನ್ಕೊಂಡು, ಟಿ ವಿ ನೋಡಿಕೊಂಡು, ಇಲ್ಲ ಟೀ ಕುಡ್ಕೊಂಡು ಮನೇಲಿ ಕೂತ್ಕೊಂಡಿರ್ತೀವಿ ಮಳೆ ಬಂದಾಗ. ಆದರೆ ನೀವು ಹೊರಗಡೆ ಹೋಗಿ ಕೆಲಸ ಮಾಡಿರ್ತೀರ. ಆಮೇಲೆ ಅಕಸ್ಮಾತ್ ನಾವೇನಾದರೂ ಹೊರಗಡೆ ಹೋಗೋ ಪ್ರಸಂಗ ಬಂದರೆ, ಅಕಸ್ಮಾತ್ ಅಲ್ಲಿ ರಸ್ತೆ ಬ್ಲಾಕ್ ಆಗಿದ್ರೆ ಎಲ್ಲರಿಗೂ ಬೈಕೊಂಡು, ಬುದ್ಧಿ ಇಲ್ಲ ಇವ್ರಿಗೆ, ರೆಸ್ಪಾನ್ಸಿಬಿಲಿಟಿ ಇಲ್ಲ ಅಂದ್ಕೊಂಡು ನಾವು ಹೋಗ್ತೀವಿ ಹೊರತು ಕೆಳಗಡೆ ಇಳಿದು ಅದನ್ನು ಸರಿಸುವಂಥ ಕೆಲಸ ದೇವರಣೆ ಮಾಡಲ್ಲ ನಾವು. ಅದನ್ನು ನೀವು ಮಾಡ್ತಾಯಿದ್ದೀರಾ. ಹೀಗಾಗಿ ನಿಮ್ಮನ್ನು ಗಮನಿಸೋದು ಮತ್ತು ನಿಮ್ಮ ಬಗ್ಗೆ ಗ್ರೇಟ್ಫುಲ್ ಆಗಿರೋದು ಅದು ನಮ್ಮ ಕರ್ತವ್ಯ ಅಂತ ನನಗನ್ಸುತ್ತೆ.
ಅದ್ರ ಜೊತೆಗೆ ನಿಮ್ಮ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥ ಕೆಲಸಗಳು ಇನ್ನೂ ಜಾಸ್ತಿ ಆಗಬೇಕಾಗಿದೆ ಅಂತ ನನಗನ್ಸುತ್ತೆ. ಅದ್ರ ಬಗ್ಗೆ ಅದ್ರಲ್ಲಿ ನನ್ನ ರೆಸ್ಪಾನ್ಸಿಬಿಲಿಟಿ ಕೂಡ, ಮೀಡಿಯಾ ಪರ್ಸನ್ ಆಗಿ ನನ್ನ ರೆಸ್ಪಾನ್ಸಿಬಿಲಿಟಿ ಕೂಡ ಇದೆ. ಅದನ್ನು ಇನ್ನೂ ಕೂಡ ನೀವು ಇನ್ನೊಂದಷ್ಟು ಮುಂದೆ ಬಂದು ಮೀಡಿಯಾ ಜೊತೆ ಇನ್ನೊಂದಷ್ಟು ಇಂಟ್ರಾಕ್ಷನ್ ಮಾಡಿ, ಮೀಡಿಯಾಗಳ ಜೊತೆ ನೀವು ಒಂದಷ್ಟು ನಂಟನ್ನು ಬೆಳೆಸ್ಕೊಂಡು ವರ್ಷಕ್ಕೆ 1 ಸಲನೋ 2 ಸಲನೋ ಓಕೆ ಒಂದಷ್ಟು ಸಂದರ್ಶನಗಳನ್ನ ಕೊಡುವಂಥದ್ದು. ಓಕೆ, ಯಾಕೆಂದರೆ ಎಲ್ಲ ನೀವು ಚಾನಲ್ ಅಂದರೆ TRPಗೋಸ್ಕರ ಅಂತ ಕೆಲವೊಂದು ಮನಸ್ಸಲ್ಲಿರುತ್ತೆ. ಹಾಗೇನೂ ಇಲ್ಲ. ಒಳ್ಳೆ ಕೆಲಸ ಮಾಡೋರಿಗೆ, ಒಳ್ಳೆ ಸೇವೆ ಸಲ್ಲಿಸುವಂಥವ್ರಿಗೆ ಸಾಕಷ್ಟು ರಿಕಗ್ನಿಷನ್ TV ಚಾನಲ್ಗಳು, ಪೇಪರ್ಗಳು ಕೊಡ್ತವೆ. ಈಗ ಆಲ್ರೆಡಿ ಒಂದಷ್ಟು ಸಿಕ್ಕಿರ್ಬೋದು, ಆದರೆ ಇನ್ನೊಂದಷ್ಟು ವೈಡ್ ಸ್ಪ್ರೆಡ್ ಆಗಿರುವಂಥ ಒಂದಷ್ಟು ಗೌರವ, ಒಂದಷ್ಟು ಮಾನ ಸನ್ಮಾನಗಳು, ಒಂದಷ್ಟು ಕೃತಜ್ಞತಾಪೂರ್ವಕವಾದ ಒಂದಷ್ಟು ಅವಾರ್ಡ್ಗಳು, ಇನ್ನೊಂದಷ್ಟು. ಯಾಕೆ ಅಂತಂದರೆ ನಿಮಗೆ ಬೇಕಾಗಿದೆ ಅಂತ ನಾನು ಹೇಳ್ತಾ ಇಲ್ಲ. ನೀವು ಮಾಡ್ತಾ ಇದ್ದೀರಾ, ನೀವು 13 ವರ್ಷಗಳಿಂದ ಮಾಡ್ತಾ ಇದ್ದೀರಾ, ಇನ್ನೂ ನೀವು ಮಾಡ್ಕೊಂಡು ಹೋಗ್ತೀರಾ. ಆದರೆ ನಮಗೆ ಬೇಕಾಗಿದೆ, ಜನರಿಗೆ ಬೇಕಾಗಿದೆ ಅದು. ಯಾಕೆಂದರೆ ಜನರಿಗೆ ಆ ಒಂದು ಅವೇರ್ನೆಸ್ ಇಲ್ಲ ಅಂತಂದರೆ ಎಲ್ಲೋ ಒಂದು ಕಡೆ ಆ ಸ್ಫೂರ್ತಿಯ ಕಿಡಿ ಇದೆಯಲ್ಲ, ಅದು ಸಣ್ಣ ನಿಧಾನವಾಗಿ ಕಡಿಮೆ ಆಗೋ ಸಾಧ್ಯತೆ ಇರುತ್ತೆ. ಹೀಗಾಗಿ ಅದು ನಾನು ಕೂಡ ಆ ರೆಸ್ಪಾನ್ಸಿಬಿಲಿಟಿ ತೊಗೋತೀನಿ. ನಾನು ಇಲ್ಲಿನ ಮ್ಯಾನೇಜ್ಮೆಂಟ್ಗೆ, ಇಲ್ಲಿನ ವಾಲಂಟಿಯರ್ಸ್ಗೆ ಹೇಳೋದೇನಂತಂದರೆ ನಮ್ಮನ್ನು ಬಳಸ್ಕೊಳ್ಳಿ. ಈಗ ನಾನು TV ಚಾನಲಿಂದ ಸ್ವಲ್ಪ ಒಂದು ಹೆಜ್ಜೆ ಹೊರಗಡೆ ಇಟ್ಟು ನನ್ನದೇ ಒಂದು ಯೂಟ್ಯೂಬ್ ಸ್ಟುಡಿಯೋ ಮಾಡ್ಕೊಂಡಿದ್ದೀನಿ, ಗೌರಿ ಶಕ್ಕಿ ಸ್ಟುಡಿಯೋ ಅಂತ. ಸಾಕಷ್ಟು ಒಳ್ಳೆಯ ಕಾರ್ಯಕ್ರಮಗಳು ಮಾಡ್ತೀವಿ, ಆದರೆ ಎಂದೂ ನಾನು ಗೃಹರಕ್ಷಕ ದಳದ ಬಗ್ಗೆ ಮಾಡಿಲ್ಲ. ಸೊ ದಯವಿಟ್ಟು ನಾಗೇಂದ್ರ ಬಾಬು ಮತ್ತು ಎಲ್ಲ ಅವರು ಕೇಳ್ಕೊಳ್ತೀನಿ, ಖಂಡಿತ ನಾನು ನಿಮಗೊಂದು ಒಳ್ಳೆಯ ಕಾರ್ಯಕ್ರಮ, ಒಂದು ಸರಣಿ ಸಂದರ್ಶನ ಕಾರ್ಯಕ್ರಮ ಮಾಡಿಕೊಡ್ತೀನಿ. ದಯವಿಟ್ಟು ಅದನ್ನು ಪ್ಲ್ಯಾನ್ ಮಾಡಿ ಅದ್ರ ಬಗ್ಗೆ ಒಂದಷ್ಟು ಅವೇರ್ನೆಸ್ ಮೂಡಿಸುವಂಥ ಕಾರ್ಯಕ್ರಮಗಳನ್ನ ಮಾಡೋಣ ಅಂತ ನಾನು ಈ ಮೂಲಕ ಹೇಳಲು ಬಯಸ್ತೀನಿ. ಎರಡನೇದಾಗಿ ನಾನು ಮಾತಾಡ್ತಾ ಇದ್ದೆ, ಇನ್ನೊಂದು ನಾವು ನೋಡುವಂಥ ದೃಷ್ಟಿಕೋನ ಇದೆಯಲ್ಲ, ಅಂದರೆ ಯಾವುದೋ ಒಂದು ಸಂದರ್ಭ, ಒಂದು ರೋಡ್ ಬ್ಲಾಕ್ ಆಗಿದೆ, ಮಳೆ ಬಂದಿದೆ, ಗಿಡ ಬಿದ್ದಿದೆ, ಅಥವಾ ಬೆಂಕಿ ಹತ್ಕೊಂಡಿದೆ, ಅಥವಾ ಫ್ಲಡ್ ಬಂದಿದೆ ಅನ್ನೋದು ಆ ಟೈಮಲ್ಲಿ ಓಕೆ ನೋಡೋದು ಬೇರೆ. ಆದರೆ ಜನರಲ್ ಆಗಿ ನಾವು ಸೆಕ್ಯೂರಿಟಿ ವ್ಯಕ್ತಿಗಳನ್ನ ಹೇಗೆ ನೋಡ್ತೀವಿ ಅನ್ನೋದ್ರ ಬಗ್ಗೆ ಕೂಡ ನಾವು ಯೋಚನೆ ಮಾಡಬೇಕಾಗಿದೆ. ನನ್ನ ಆಟಿಟ್ಯೂಡ್ ಚೇಂಜ್ ಆಗಿರೋ ಬಗ್ಗೆ ಹೇಳ್ತೀನಿ ನೋಡಿ. ನಾನು ಈ ಒಂದು ಮುಂಬೈ ಅಟ್ಯಾಕ್ ಬಗ್ಗೆ ಒಂದು ಸಿನಿಮಾ ಬಂತಲ್ಲ, ರಾಮ್ ಗೋಪಾಲ್ ವರ್ಮಾ ಒಂದು ಸಿನಿಮಾ ಮಾಡಿದರು. ಓಕೆ, ಆ ಸಿನಿಮಾ ನೋಡೋ ತನಕ ನನಗೆ ಸೆಕ್ಯೂರಿಟಿ ಗಾರ್ಡ್ಗಳನ್ನ ಕಂಡು ಅವರೆಲ್ಲ ಚೆಕ್ ಮಾಡೋದು ನೋಡಿದ್ರೆ ಮಧ್ಯದ ಒಳಗಡೆ ಒಂದು ಸ್ವಲ್ಪ ಇರಿಟೇಷನ್ ಆಗೋದು. ಏನಪ್ಪ ಇವ್ರು ಯಾಕೆ ಇಷ್ಟೊಂದೆಲ್ಲ ಟೆನ್ಷನ್ ತೊಗೋತಾರೆ ಅಂತ ಅನ್ಸೋದು. ನಿಜವಲ್ಲೂ ಈಗಲೂ ಭಾಳ ಜನರಿಗೆ ಅನಿಸುತ್ತೆ, ಸೆಕ್ಯೂರಿಟಿ ಗಾರ್ಡ್ಗಳು ಫ್ರಿಸ್ಕಿಂಗ್ ಮಾಡ್ತಾ ಇದ್ರೆ ಮೊಬೈಲ್ ಕೊಡಿ ಅಥವಾ ನಿಮ್ದು ಇದನ್ನು ಕೊಡಿ, ನೀವು ಚೆಕ್ ಮಾಡ್ಕೊಂಡು ಹೋಗಿ, ಅದರೊಳಗಡೆನೇ ಹೋಗಿ ಅಂತಂದರೆ ನಾವೇನೋ ಇರ್ತೀವಿ, ನನಗೇನ್ರಿ ಇವ್ರು ಚೆಕ್ ಮಾಡೋದನ್ನೋ ಒಂದು ಅಟಿಟ್ಯೂಡ್ ಕೂಡ ಭಾಳ ಜನರಿಗಿರುತ್ತೆ. ಆ ಅಟಿಟ್ಯೂಡ್ ಭಾಳ ಡೇಂಜರಸ್. ಯಾಕೆಂದರೆ ಒಂದು ಸಣ್ಣ ನಿರ್ಲಕ್ಷ್ಯ ಓಕೆ ಒಂದು ದೊಡ್ಡ ಅನಾಹುತಕ್ಕೆ ನಾಂದಿ ಹಾಡುತ್ತೆ. ಹೀಗಾಗಿ ಸೆಕ್ಯೂರಿಟಿ ಪರ್ಸನ್ಗಳ ಬಗ್ಗೆ, ಭದ್ರತಾ ಸಿಬ್ಬಂದಿ ಬಗ್ಗೆ, ಪೊಲೀಸರಿರ್ಬೋದು, ಸೆಕ್ಯೂರಿಟಿ ಗಾರ್ಡ್ಗಳಿರ್ಬೋದು, ಗೃಹರಕ್ಷಕ ದಳ ಇರ್ಬೋದು, ಪೌರ ರಕ್ಷಣಾ ದಳ ಇರ್ಬೋದು, ಎಲ್ಲರ ಬಗ್ಗೆ ಒಂದು ಫ್ರಿಸ್ಕಿಂಗ್, ಒಂದು ಚೆಕ್ ಅನ್ನೋದಿದೆಯಲ್ಲ, ಅದನ್ನು ಎಲ್ಲರೂ ಕಂಪಲ್ಸರಿ ಅದನ್ನು ಮಾಡಬೇಕು. ಮತ್ತು ಮಕ್ಕಳಿಗೆ ವಿಶೇಷವಾಗಿ ಅದರ ಬಗ್ಗೆ ಹೇಳಬೇಕು, ಯಾಕಿದು ಇಂಪಾರ್ಟೆಂಟ್ ಅಂತ ಅಲ್ವಾ. ನಮ್ಮ ಅಪಾರ್ಟ್ಮೆಂಟ್ಗಳಲ್ಲಿ ಕೂಡ ಸೆಕ್ಯೂರಿಟಿ ಚೆಕ್ ಮಾಡಬೇಕಾದ್ರೆ ಎಷ್ಟೋ ಜನರಿಗೆ, ಅಂದರೆ ಯಾರೋ ಗೆಸ್ಟ್ಗಳು ಬಂದಾಗ ಅಥವಾ ನಾವು ಇನ್ನೊಂದು ಅಪಾರ್ಟ್ಮೆಂಟಿಗೆ ಹೋದಾಗ ಯಾಕೆಂದರೆ ನಮ್ಗೆ ಗೊತ್ತು ನಾವು ಒಳ್ಳೆಯವರು ಅಂತೇಳಿ, ನನ್ನ ಹತ್ರ ಬಾಂಬ್ ಇಲ್ಲ, ನನ್ನ ಹತ್ರ ಚಾಕು ಇಲ್ಲ. ಬಟ್ ಅವನಿಗೆ ಗೊತ್ತಿಲ್ವಲ್ಲ, ಅವನಿಗೆ ಚಾಕು ಇರೋನು ಒಂದೇ, ಚಾಕು ಇಲ್ಲದೆ ಇರೋನು ಒಂದೇ, ಎಲ್ರಿಗೂ ಅವ್ರು ಚೆಕ್ ಮಾಡಲೇಬೇಕು. ಸೊ ಆ ಅಟಿಟ್ಯೂಡ್ ಕೂಡ ಚೇಂಜ್ ಆಗಬೇಕಾಗಿದೆ. ಹೀಗಾಗಿ ಇದರಲ್ಲಿ ಮಾಧ್ಯಮಗಳು ಪಾತ್ರ ವಹಿಸಬೇಕಾಗಿದೆ. ನೀವು ಕೂಡ ಒಂದಷ್ಟು ಇನಿಷಿಯೇಟಿವ್ ತೊಗೊಂಡು ಒಂದಷ್ಟು ಅವೇರ್ನೆಸ್ ಮೂಡಿಸುವಂಥ ಕೆಲಸಗಳನ್ನ ದಯವಿಟ್ಟು ಮಾಡಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ನನ್ನ ಒಂದು ಭಾಗ್ಯ ಅಂತಂದರೆ, ನಾನು ಗೌರಿ ಶಕ್ಕಿ ಸ್ಟುಡಿಯೋ ಶುರು ಮಾಡಿದ ಮೇಲೆ ನನಗೆ ಒಂದು ಹೊಸ ಜಗತ್ತು ಗೊತ್ತಾಯಿತು. ಅದು ಏನಂದರೆ ಈ ಪೊಲೀಸ್ ಜಗತ್ತು. ಅಂದರೆ ಅದು ಕೂಡ ಒಂಥರ ಸೆಕ್ಯೂರಿಟಿ ಜಗತ್ತು, ಸೆಕ್ಯೂರಿಟಿ ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡುವಂಥ ಜಗತ್ತು. ಆಫೀಸರ್ ಕಾರ್ಯಕ್ರಮ ಮಾಡೋದ್ರ ಮೂಲಕ ಎಷ್ಟೋ ಜನ ಆಫೀಸರ್ಗಳು ಇಲ್ಲೂ ಕೂಡ ಬಂದಿದ್ದಾರೆ. ಅದೇ ಆಫೀಸರ್ಗಳು ಟೈಗರ್ ಅಶೋಕ್ ಕುಮಾರ್ ಇರ್ಬೋದು, SK ಉಮೇಶ್ವರ್ ಇರ್ಬೋದು, ಇದರ ಸುಮಾರು ಜನ ಜೈವರ್ಸ್ ಇರ್ಬೋದು. ಎಲ್ಲರೂ ಸಂದರ್ಶನ ಮಾಡ್ತಾ ನಮಗೆ ನಾನು ಒಂದು ವಿಚಾರ ಹೇಳಬೇಕು. ನನಗೊಂದು ಐ ಫೀಲ್ ವೆರಿ ಪ್ರೌಡ್ ಅಬೌಟ್ ದಟ್ ಫ್ಯಾಕ್ಟ್. ಏನಂತಂದರೆ, so many people have called me, messaged me, and they thanked this program, and they thanked me, saying that the perception about the policeman has changed by seeing this program ಅಂತ ಹೇಳಿದ್ರು. ನಂಗೆ ಭಾಳ ಖುಷಿ ಆಯಿತು. ನನಗೆ ಆ ಸರಣಿ ಬಗ್ಗೆ ಭಾಳ ಖುಷಿ ಆಯಿತು. ಅದು ನನಗೂ ವೈಯಕ್ತಿಕವಾಗಿ ಒಂದು ಹೆಮ್ಮೆ ಮೂಡಿಸುವಂಥ ಕಾರ್ಯಕ್ರಮ. ಪೊಲೀಸ್ ಆಫೀಸರ್ ಬಂದವ್ರಿಗೆ ಅವರ ಅನುಭವಗಳನ್ನ ಹೇಳ್ಕೊಳ್ಳೋಕೆ ಒಂದು ಅವಕಾಶ ಸಿಕ್ತು. ಎಲ್ಲಕ್ಕಿಂತ ಮುಖ್ಯವಾಗಿ ಪರ್ಸೆಪ್ಷನ್ ಇದೆಯಲ್ಲ ಪೊಲೀಸ್ ಬಗ್ಗೆ ಪರ್ಸೆಪ್ಷನ್ 90% ಪರ್ಸೆಪ್ಷನ್ ಚೆನ್ನಾಗಿಲ್ಲ.
ಓಕೆ 10% 15% ಅಷ್ಟೇ ನನ್ನ ಪ್ರಕಾರ ಚೆನ್ನಾಗಿದೆ. ಯಾರು ಪೊಲೀಸ್ ಬಗ್ಗೆ ರಸ್ತೆಯಲ್ಲಿ ಹಿಂಗೆ ಹೋಗ್ತಿರ್ಬೇಕಾದ್ರೆ ಅಲ್ಲಿ ಪೊಲೀಸರು, ನಾನೇ ಒಂದು ನನ್ನ ಪರ್ಸನಲ್ ಎಕ್ಸಾಂಪಲ್ ಹೇಳ್ತೀನಿ. ನಾನು ನನ್ನ ಫ್ರೆಂಡ್ ಹೋಗ್ತಾ ಇದ್ವಿ, ಕಾರಲ್ಲಿ ಹೋಗ್ತಾ ಇದ್ವಿ, ಬಿಸಿಲಲ್ಲಿ ನಿಂತ್ಕೊಂಡು ಇಬ್ಬರು ಪೊಲೀಸ್ ಮನ್ಗಳು, ಬಿಸಿಲು ಆ ಟೈಮಲ್ಲಿ ತುಂಬ ಬಿಸಿಲಿತ್ತು, ಅವರು ಕಾರ್ಗಳನ್ನ ಚೆಕ್ ಮಾಡ್ತಾ ಇದ್ರು. ನಾನು ಅಂದೆ, ನೋಡಿ ಪಾಪ ಪೊಲೀಸರು ಪಾಪ ಬಿಸಿಲಲ್ಲಿ ನಿಂತ್ಕೊಂಡು ಚೆಕ್ ಮಾಡ್ತಾ ಇದ್ದಾರೆ ಪಾಪ ಅಂತಂದರೆ, ಇವನು ದುಡ್ಡು ಹೊಡ್ಯಕ್ಕೆ ಮಾಡ್ತಾ ಇದ್ದಾರೆ ಮಗ ಅಂದ. ನೋಡಿ, ಇವನು ಮೀಡಿಯಾ ಪರ್ಸನ್ನೇ ಮತ್ತು ನನ್ನ ಪಕ್ಕದಲ್ಲಿದ್ದವನು. ಅಂದರೆ ಈ ಥರ ಪರ್ಸೆಪ್ಷನ್ ತುಂಬ ಜಾಸ್ತಿ ಇದೆ. ಓಕೆ, ಸೊ ಈ ಪರ್ಸೆಪ್ಷನ್ ಚೇಂಜ್ ಆಗಬೇಕು ಅಂದರೆ ಅದರಲ್ಲಿ ಯಾರೂ ದುಡ್ಡು ಹೊಡ್ಯಕ್ಕೆ ಮಾಡಲ್ಲ ಅಂತ ನಾನು ಹೇಳ್ತಾ ಇಲ್ಲ. ತುಂಬ ಒಳ್ಳೆ ಕೆಲಸ ಮಾಡಿರುವಂಥವ್ರು ತುಂಬ ಜನ ಇದ್ದಾರೆ. ಆದರೆ ನಮಗಿರುವಂಥ ಫೀಲಿಂಗ್ ಯಾವುದು ಅಂದರೆ ಬರೀ ಅಂಥದ್ದೇ ನೆಗೆಟಿವ್ ಫೀಲಿಂಗ್ಗಳೇ ಜಾಸ್ತಿ ಇದೆ. ಅವರು ತಮ್ಮ ಪ್ರಾಣವನ್ನೇ ಒತ್ತೆ ಇಟ್ಟು, ಓಕೆ, ಅವರು ತಮ್ಮ ಹೆಲ್ತನ್ನು ಒತ್ತೆ ಇಟ್ಟು, ತಮ್ಮ ಫ್ಯಾಮಿಲಿ ಲೈಫನ್ನು ಒತ್ತೆ ಇಟ್ಟು, ಓಕೆ, ಅವ್ರು ಕೆಲಸ ಮಾಡ್ತಿರ್ತಾರೆ. ಆದರೆ ವಿ ಡೋಂಟ್ ಹ್ಯಾವ್ ದಟ್ ಅಟಿಟ್ಯೂಡ್ ಆಫ್ ಗ್ರ್ಯಾಟಿಟ್ಯೂಡ್ ಟುವರ್ಡ್ಸ್ ದೆಮ್. ಸೊ ಹೀಗಾಗಿ ಅದನ್ನು ಬೆಳೆಸಬೇಕಾಗಿದೆ. ಅದು ನನ್ನ ಪ್ರಕಾರ ಅದು ಇದ್ದರೆ ಮಾತ್ರ ಒಂದು ದೇಶ ಸ್ಟ್ರಾಂಗ್ ಆಗಿರೋಕ್ಕೆ ಸಾಧ್ಯ. ಇಲ್ಲಾಂದರೆ ಒಳಗಡೆಯಿಂದ ನಾವು ಹೊರಗಡೆಯಿಂದ ಎಷ್ಟೇ ಸ್ಟ್ರಾಂಗ್ ಮಾಡ್ಕೊಳ್ಳಿ, ನೀವು ಒಳಗಡೆಯಿಂದ ಖೋಖಲ ಆಗ್ತಾ ಹೋಗುತ್ತೆ. ಆ ದೃಷ್ಟಿಯಿಂದ ಆ ಒಂದು ಆಫೀಸರ್ ಸರಣಿ ಮಾಡಿರೋ ನನ್ನ ಪುಣ್ಯ ಅಂತ ನಾನು ಹೇಳ್ತಾ, ಈ ಇತ್ತೀಚಿನ ವರ್ಷಗಳಲ್ಲಿ ಅಂದರೆ ಜರ್ನಲಿಸಮ್ ಮಾಡ್ತಾ ಮಾಡ್ತಾ ನೀವು ಟಿ ವಿ ಚಾನಲ್ಗಳಲ್ಲಿ ನೀವು ರಿಪೋರ್ಟರ್ ಆಗಿದ್ಕೊಂಡು, ಆಮೇಲೆ ನಾನು ನ್ಯೂಸ್ ಆ್ಯಂಕರ್ ಆಗಿದ್ಕೊಂಡು ನಾನು ನೋಡುವಂಥ ಜಗತ್ತೇ ಬೇರೆ. ನೀವು ಹೊರಗಡೆ ಬಂದು ನಾನೇ ಒಂದು ಸಂಸ್ಥೆ ಕಟ್ಟಿ, ನಾನು ಆಲ್ಮಾ ಮೀಡಿಯಾ ಸ್ಕೂಲ್ ಗೌರಿಶಕ್ಕಿ ಸ್ಟುಡಿಯೋ ಮಾಡಿ ಇದು ಒಂದು ಕೆಲಸನೇ ಬೇರೆ. ಆ ಥರದೊಂದು ಅನುಭವ ನನಗೆ ಇತ್ತೀಚಿನ ವರ್ಷಗಳಲ್ಲಿ ಆಗ್ತದೆ. ಯಾಕೆಂದರೆ ಅದು ಒಂದು ಇಂಡಿವಿಜುವಲ್ ಜರ್ನಿ ಅಲ್ವಾ. ನೀವು ಒಂದು ಸಂಸ್ಥೆನಲ್ಲಿ ಕೆಲಸ ಮಾಡೋದಕ್ಕೂ ನೀವು ಒಂದು ಇಂಡಿವಿಜುವಲ್ ಕೆಲಸ ಮಾಡೋಕ್ಕೆ ತುಂಬ ವ್ಯತ್ಯಾಸ ಇರುತ್ತೆ. ಅದರ ಒಂದು ಜರ್ನಿನಲ್ಲಿ ನಾನು ಇತ್ತೀಚಿನ ವರ್ಷಗಳಲ್ಲಿ ಪಾಲ್ಗೊಂಡಿದ್ದೀನಿ. ಇದಕ್ಕಾಗಿ ಅಂದರೆ ಈ ಇಂಡಿವಿಜುವಲ್ ಜರ್ನಿ ಇರೋದ್ರಿಂದ ಸ್ವಲ್ಪ ಫ್ರೀಡಮ್ ಇದೆ, ಹೀಗಾಗಿ ಈ ಥರ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳೋಕ್ಕಾಗ್ತಾ ಇದೆ. ಸೊ ಮತ್ತು ಜಾಸ್ತಿ ಏನು ಹೇಳೋಕ್ಕೆ ನಾನು ಹೋಗಲ್ಲ. ಸಾಕಷ್ಟು ವಿಚಾರಗಳು ಬಹುಶಃ ನಾನು ಚೇತನ್ ಸರ್ದು, ನಾಗೇಂದ್ರ ಬಾಬು ಸರ್ದು, ಇನ್ನಿತರ ಗೆಸ್ಟ್ಗಳ ಮಾತುಗಳನ್ನ ಕೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಅದಕ್ಕಿಂತ ಮುಂಚೆ ಒಂದು ನನ್ನ ಸ್ಕೂಲ್ ಬಗ್ಗೆ ಹೇಳ್ಬಿಡ್ತೀನಿ. ಯಾಕೆಂದರೆ ಇದು ಒಂದು ಸಣ್ಣ ಎಂಟಿಟಿ ನಮ್ಮದು. ಸೊ ನಿಮ್ಮ ಮೂಲಕ ಒಂದಷ್ಟು ಜನರಿಗೆ ರೀಚ್ ಆಗಲಿ ಅನ್ನೋ ದೃಷ್ಟಿಯಿಂದ ಈಗ ಒಂದು ನಾನು ಅಂದ್ಕೊಳ್ಳೋದೇನೆಂದರೆ, ಯಾವಾಗಲೇ ಲೈಫಲ್ಲಿ ಯಾರಿಗೇನು ಇಷ್ಟ ಇದೆಯೋ ಅಂದರೆ ಪ್ರೊಫೆಷನಲ್ಲಿ ಅವ್ರು ಅದನ್ನೇ ಮಾಡಬೇಕು ಅಂತ. ಅವರು ಅದನ್ನು ಮಾಡಿದರೆ ಮಾತ್ರ ಅವರು ತುಂಬ ಅದ್ಭುತವಾಗಿ ಅವ್ರು ಬೆಳೆಯೋಕ್ಕೆ ಸಾಧ್ಯ ಮತ್ತು ಅದ್ಭುತವಾಗಿ ಸೇವೆ ಮಾಡೋಕ್ಕೆ ಸಾಧ್ಯ. ನನಗಿಷ್ಟ ಒಂದು, ನಾನು ಮಾಡೋದೊಂದು ಅಂತಂದಾಗ ಮನಸ್ಸಿಲ್ದೇ ನಾವು ಹೋಗ್ತೀವಿ, ಕೆಲಸ ಮನಸ್ಸೇ ಮಾಡ್ತೀವಿ. ಈಗ ನನಗೆ ಎಂದೂ ಆಫೀಸ್ಗೆ ಹೋಗ್ತೀನಿ ಅಂತ ಅನ್ಸೋದೇ ಇಲ್ಲ, ಯಾವುದೊಂದು ಕೆಲಸ ಅನ್ಸೋದೇ ಇಲ್ಲ ನನಗೆ. ಐ ವೆಯ್ಟ್ ಫಾರ್ ದಟ್. ಇಂಟರ್ವ್ಯೂಗಳು ಎಲ್ಲ ಮೀಟ್ ಮಾಡೋಕ್ಕೆಲ್ಲ ವೆಯ್ಟ್ ಮಾಡ್ತಿರ್ತೀನಿ, ಬಿಕಾಸ್ ಐ ಲೈಕ್ ಇಟ್ ಜೆನ್ಯೂನ್ಲಿ. ಸೊ ಆ ದೃಷ್ಟಿಯಿಂದ ಯಾರಿಗೆ ಏನೇನು ಇಷ್ಟ ಇದೆಯೋ ಆ ಒಂದು ದಿಸೆಯಲ್ಲಿ, ಆ ಒಂದು ರಸ್ತೆಯಲ್ಲಿ ಅವ್ರು ಹೋಗಬೇಕು. ಹೀಗಾಗಿ ಯಾರಿಗಾದ್ರೂ ಮಾಧ್ಯಮದಲ್ಲಿ ಆಸಕ್ತಿ ಇದ್ದವರು ದಯವಿಟ್ಟು ಮಾಧ್ಯಮಕ್ಕೆ ಬನ್ನಿ. ಅದಕ್ಕೆ ನಾವು ಹೆಲ್ಪ್ ಮಾಡ್ತಾ ಇದ್ದೀವಿ ನಮ್ಮ ಒಂದು ಸ್ಕೂಲ್ ಮೂಲಕ, ಆಲ್ಮಾ ಮೀಡಿಯಾ ಸ್ಕೂಲ್ ಮೂಲಕ. ಸೊ ಅದು ನಿಮ್ಗೆ ಗೊತ್ತಾಗಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಅದ್ರ ಜೊತೆಗೆ ಗೌರಿಶಕ್ಕಿ ಸ್ಟುಡಿಯೋ ದಯವಿಟ್ಟು ನೋಡಿ. ಅದರಲ್ಲಿ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿ ಮಾಡಿದ್ದೀವಿ. ಬರೀ ಇದು ಮಾತ್ರ ಅಲ್ಲ, ಆಫೀಸರ್ ಸರಣಿ ಮಾತ್ರವಲ್ಲ, ಅದರಲ್ಲಿ ಫ್ಯಾಮಿಲಿ ಡಾಕ್ಟರ್ ಅಂತ ಕಾರ್ಯಕ್ರಮ ಇದೆ, ಸೀಕ್ರೆಟ್ಸ್ ಆಫ್ ಮಹಾಭಾರತ ಅಂತ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ನಮಗೆ ಅದು ಕೂಡ ಬೇಕಲ್ವಾ. ಅದರಲ್ಲಿ ನಮ್ಮ ಸಂಪತ್ ಸರ್ ಇಲ್ಲಿ ಬಂದು ಹೋಗಿದ್ದಾರೆ. ಅವ್ರು ಹೇಳುವಂಥ ಕಥೆಗಳನ್ನ ಕೇಳ್ತಾ ಇದ್ರೆ, ಅವ್ರು ಹೇಳುವಂಥ ವಿಚಾರಗಳನ್ನ ಕೇಳ್ತಾ ಇದ್ದರೆ ನಾನು ಹೊಸ ವ್ಯಕ್ತಿಯಾಗಿ ಬದಲಾಗ್ತಾ ಇದ್ದೀನಿ ಅಂತ ನನಗೆ ಅನ್ನಿಸ್ತಾ ಇರುತ್ತೆ. ಅಷ್ಟು ಬ್ಯೂಟಿಫುಲ್ ಆಗಿರೋ ವಿಚಾರಗಳನ್ನ ಅವ್ರು ಹೇಳ್ತಾ ಹೋಗ್ತಾ ಇದ್ದಾರೆ. ಅದನ್ನು ದಯವಿಟ್ಟು ನೀವು ನೋಡಿ ಅಂತ ಹೇಳ್ತಾ, ಸೊ ಈ ಒಂದು ಸಮಾರಂಭಕ್ಕೆ ನನಗೆ ಕರೆದಿದ್ದಕ್ಕಾಗಿ ನಾನು ನಿಮ್ಮೆಲ್ರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ವಿಶೇಷವಾಗಿ ನಾಗೇಂದ್ರ ಬಾಬು ಸರ್ಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಸಂಪತ್ ಸರ್ ಮೂಲಕ ಅವರು ಪರಿಚಯ ಆದ್ರೆ ನನಗೆ. ನಾವು ನನ್ನ ಒಂದು ಪರ್ಸ್ನಲ್, ನನ್ನ ಫ್ಯಾಮಿಲಿನಲ್ಲಿ ಪೊಲೀಸಲ್ಲಿ ಯಾರೂ ಇಲ್ಲ, ಡಾಕ್ಟರ್ಗಳು, ಇಂಜಿನಿಯರ್ಗಳು ಈ ಥರ ಇದ್ದಾರೆ. ಹೀಗಾಗಿ ಪೊಲೀಸ್ ಆಗಲಿ ಅಥವಾ ಈ ಥರ ಗೃಹ ರಕ್ಷಕ ದಳ ಆಗಲಿ, ಪೌರ ರಕ್ಷಣಾ ದಳದ ಸಿಬ್ಬಂದಿ ಆಗಲಿ ಯಾರೂ ನಾನು ಪರ್ಸ್ನಲಾಗಿ ಭೇಟಿ ಆಗಿದ್ದಿಲ್ಲ. ಇದೇ ಮೊದಲನೇ ಬಾರಿಗೆ ಭೇಟಿ ಆಗ್ತಾ ಇರೋದು. ಸೊ ನನಗೆ ತುಂಬ ಖುಷಿ ಆಗ್ತಾ ಇದೆ. ಇನ್ ವಾಟ್ ಎವರ್ ವೇ ಐ ಕ್ಯಾನ್ ಕಾಂಟ್ರಿಬ್ಯೂಟ್, ಐ ಕ್ಯಾನ್ ಜಾಯಿನ್ ಹ್ಯಾಂಡ್ಸ್ ವಿತ್ ಯು ಪೀಪಲ್. ವಿಶೇಷವಾಗಿ ಮಾಧ್ಯಮದ ದೃಷ್ಟಿಯಿಂದ ಅದನ್ನು ಇನ್ನು ಮುಂದೆ ನಾನು ಖಂಡಿತ ಮಾಡ್ತೀನಿ. ದಯವಿಟ್ಟು ನನ್ನನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ನಾನು ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ನಮಸ್ಕಾರ.